ಚರ್ಚೆ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ಕಾಂಗ್ರೆಸ್ನಿಂದ ಸೂರಜ್ ಹೆಗಡೆ ಅವರಿದ್ದಾರೆ, ಎಐಸಿಸಿಯ ಕಾರ್ಯದರ್ಶಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದಿಂದ ಸತೀಶ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಮೋಹನ್ ವಿಶ್ವ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಸೂರಜ್ ಹೆಗಡೆ ಅವರೇ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅನ್ನೋದು ಬಹುತೇಕನ, ಇಲ್ಲ ಇನ್ನೂ ಅದರ ಬಗ್ಗೆ ಚರ್ಚೆಯಲ್ಲಿದ್ದೀವಿ, ಇನ್ನೂ ಸಾಮೂಹಿಕವಾಗಿಯೇ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋದು? ನಿಮ್ಮ ಕ್ಲಿಪ್ಪಿಂಗೇ ತೋರಿಸಿದ್ರು ಅರುಣ್ ಅವರೇ, ಭಾರಿ ಕ್ಲಿಯರಾಗಿ ಅವ್ರು ಹೇಳಿದ್ದಾರೆ. ನಾನು ಫಸ್ಟು ಇಂಡಿಯಾ ಅನ್ನೋದು ಏನು ಅಲಯನ್ಸ್ ಇದೆ ಅದರಲ್ಲೆಲ್ಲ ಸೇರಿ ಗೆದ್ದು ಬರೋಣ, ಗೆದ್ದು ಬಂದ ಮೇಲೆ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯಾವ್ಯಾವ ಎಂ ಪಿಗಳು ಗೆದ್ದು ಬರ್ತಾರೆ ಆಮೇಲೆ ಅದ್ರ ಬಗ್ಗೆ ಇತ್ಯರ್ಥ ಮಾಡೋಣ ಅನ್ನೋ ಸ್ಪಷ್ಟೀಕರಣವನ್ನು ನಾವು ಅಧ್ಯಕ್ಷರು ಕೊಟ್ಟಿದ್ದಾರೆ, ಪಾರ್ಟಿ ಅಧ್ಯಕ್ಷರು. ಇನ್ನು ಅದ್ರ ಬಗ್ಗೆ ಪದೇ ಪದೇ ನಾವು ಚರ್ಚೆ ಮಾಡುವಂಥದ್ದು ಇನ್ನೇನು ವಿಚಾರಗಳಿಲ್ಲ. ಆದರೆ ಖರ್ಗೆ ಅವ್ರ ಬಗ್ಗೆ ನಾವು ಮಾತಾಡೋಕೆ ಹೋದರೆ ಹಲವಾರು ದಶಕದ ರಾಜಕಾರಣ ಇದೆ, 5 ದಶಕದ ಹತ್ತತ್ರ ರಾಜಕಾರಣ ಇದೆ ಅವ್ರದ್ದೇ ಆದಂಥ ಒಂದು ಇತಿಹಾಸ ಇದೆ. ಒಬ್ಬ ಯೂನಿಯನ್ ಲೀಡ್ರಾಗಿ ಅಲ್ಲಿಂದ ಮುನ್ನೊಂದೇ ಹಂತವಾಗಿ ಪಕ್ಷದ ಅಧ್ಯಕ್ಷನಾಗಿ, CLP ನಾಯಕನಾಗಿ, ವಿರೋಧ ಪಕ್ಷದ ನಾಯಕರಾಗಿ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ ನ್ಯಾಷನಲ್ ಲೆವೆಲಲ್ಲಿ ಎರಡೂ ಮನೆಗಳಲ್ಲಂದರೆ ಲೋಕಸಭಾ ಆಸ್ ವೆಲ್ ಆಗಿ ರಾಜ್ಯಸಭಾ ಎರಡರಲ್ಲೂ ವಿಪಕ್ಷ ನಾಯಕನ ಕೆಲಸ ಮಾಡಿ ಅವ್ರದ್ದೇ ಆದಂಥ ಅಪಾರವಾದ ಅನುಭವ ಇದೆ. ಅದನ್ನು ದಯವಿಟ್ಟು ಯಾರೋ ಹೇಳ್ದಂಗೆ ಅವ್ರನ್ನ ಯಾವುದೋ ಒಂದು ಸಮುದಾಯಕ್ಕೋ, ಯಾವುದೋ ಒಂದು ಕೋಮ್ಗೋ, ಯಾವುದೋ ಒಂದು ಇದಕ್ಕೋ ಜಾತಿಗೋ ಸೀಮಿತಪಡಿಸುವಂಥದ್ದು ಸರಿಯಲ್ಲ. ಅವರು ಎಷ್ಟು ವರ್ಷದ ಅನುಭವ, ಎಷ್ಟು ವರ್ಷದ ರಾಜಕಾರಣ, ಅವ್ರು ಯಾವ್ದಾದ್ರು ಬರೀ ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಕೆಲಸ ಮಾಡಿದಾರಾ? ಅದನ್ನು ಯಾವುದೋ ಒಂದು ಈ ರೀತಿ ಆಗಿದ್ದಾಗ ಪ್ರಧಾನಿ ಅಭ್ಯರ್ಥಿ ಯಾರು? ಪ್ರಧಾನಿ ಅಭ್ಯರ್ಥಿ ಯಾವತ್ತು ಗೆದ್ದು ಬರ್ತಾರೆ ಅವತ್ತೊಂದು ದಿನ ಚರ್ಚೆ ಆಗ್ತದೆ, ಎಂ ಪಿಗಳು ಕೂತು ಡಿಸೈಡ್ ಮಾಡ್ತಾರೆ. ಅದ್ರ ಬಗ್ಗೆ ಈಗಲೇ ಇವ್ರು ಯಾಕೆ ಆ ಥರ ಮಾಡೋಕ್ಕೆ ಕೊಟ್ಟಿದ್ದಾರೆ? ಇದನ್ನು ಪ್ರೆಸಿಡೆನ್ಷಿಯಲ್ ಸಿಸ್ಟಮಾ? ಅಮೇರಿಕಾ ಥರ ನಡ್ಸೋಕೆ ಕೊಟ್ಟಿದ್ದೀರ ನೀವು ಒಬ್ಬರು ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿ ನಾವೊಬ್ಬರು ಡಿಕ್ಲೇರ್ ಮಾಡ್ತೀವಿ ಅಂತ. ಇದು ನಮ್ಮ ದೇಶ, ನಮ್ಮ ಪ್ರಜಾಪ್ರಭುತ್ವ. ಗೆದ್ದು ಬಂದಮೇಲೆ ನಮ್ಮ ಎಂ ಪಿಗಳು ಡಿಸೈಡ್ ಮಾಡ್ತಾರೆ. ನಮ್ಮ ಅಲಯನ್ಸ್ ಏನಿದೆ ಅದು ಕೂತ್ಕೊಂಡು ಡಿಸೈಡ್ ಮಾಡುತ್ತೆ ಅವತ್ತೊಂದು ದಿನಕ್ಕೆ. ಈಗ ಒಂದು ಪ್ರಶ್ನೆ ಅರುಣವ್ರೆ, 2014 ಮೊದಲು ಲಲ್ಕೃಷ್ಣ ಅದ್ವಾನಿ ಅವರೇ ಪ್ರಧಾನಮಂತ್ರಿಗಳು ಅಂತ ಹೊರಟಿದ್ರಪ್ಪ. ಒಂದೇ ಒಂದು ಮೀಟಿಂಗ್ ಜಸ್ಟ್ 3 ತಿಂಗಳು ಮೊದಲಿದ್ದಾಗ ಮೋದಿಯವರು ಪ್ರಧಾನಮಂತ್ರಿ ಅಂತ ಡಿಕ್ಲೇರ್ ಮಾಡಿದ್ರಾ? ಗೋವಲ್ಲಿ ನಡೆದಂಥ ಸಭೆ, ಅಲ್ಲಿ ಸಭೆಯಲ್ಲಿ ಪರಿಕರ್ ಅವರು ಅರೇಂಜ್ ಮಾಡಿದಂಥ ಸಭೆಯಲ್ಲಿ ಡಿಸೈಡ್ ಆಗಿದ್ದು. ಅದಕ್ಕಿಂತ ಮೊದಲು ಲಲ್ಕೃಷ್ಣ ಅದ್ವಾನಿ ಅವರು ಪ್ರಧಾನಮಂತ್ರಿ ಅಂತ ಹೊರಟಿದ್ರು. ಇವತ್ತು ಅವ್ರನ್ನ ನೀವು ಉದ್ಘಾಟನೆ ಆಗ್ತಿರೋ ಮಂದಿರಕ್ಕೂ ಕರಿತಿಲ್ಲ. ಅದರಿಂದ ಈ ರೀತಿಯ ಕ್ಷುಲ್ಲಕ ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು. ಇವತ್ತಲ್ಲ, ಅದು ಅವತ್ತಿನ ದಿನ ಇತ್ಯರ್ಥ ಆಗೋ ವಿಚಾರಗಳು. ಅದು ಬಂದಿದೆ INDA ಒಕ್ಕೂಟದ ಸಭೆಯಿಂದ ಬಂದಿರೋದು, ಬೇರೆ ಯಾರು ಎತ್ತಲಿಲ್ಲ ನೋಡಿ. ಅದನ್ನು ಹೇಳ್ತಿರೋದು ಈಗ ಮಮತಾ ಬ್ಯಾನರ್ಜಿ ಅವರು ಮತ್ತು ಅಲ್ಲಿದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ರು, ಖರ್ಗೆ ಸಾಹೇಬ್ರಂಥ ಸಮರ್ಥಕರಿದ್ದಾರೆ, ಅವ್ರು ಆಗ್ಬೋದು ತಪ್ಪೇನಿಲ್ಲ ಅಂತ. ಅದು ಖರ್ಗೆ ಅವರಲ್ಲೇ ಸ್ಪಷ್ಟೀಕರಣ ಕೊಟ್ಟರು. ಇದು ಯಾವುದೋ ಒಂದು ಇದರಲ್ಲಿ ರಾಜಕೀಯದಿಂದ ಬಂತು. BJP ಅವರು ಹೇಳಿಲ್ಲ, JDSನವ್ರು ಹೇಳಿಲ್ಲ, ಅವ್ರು ನೋಡಿದಂಥವ್ರು ಯಾರೂ ಹೇಳಿಲ್ಲ. ಹೇಳಿದ್ದೆ INDA ಕೂಟದಲ್ಲಿ. ಅಲ್ಲ, ಅದನ್ನು ಹೇಳಿದ ಮೇಲೆ ಸ್ಪಷ್ಟೀಕರಣನೂ ಆಯ್ತಲ್ಲ. ಈಗ ಇಲ್ಲಿಂದ ಮಾತು ನೀವು ಇಷ್ಟೊತ್ತು ಕೇಳಿದ್ದೇನೋ, ಈಶ್ವರಪ್ಪನವ್ರು ಏನಂದ್ರು, ದಲಿತರನ್ನ ಅವ್ರನ್ನ ಕಾಯಕ ಸಮಾಜಗಳನ್ನ ಯಾರು ಆಗಲೇಬಾರ್ದಾ? ಅಲ್ಲ, ಬೇಡ ಅಂದವ್ರು ಯಾರು? ಮತ್ತೆ ಬಿಡಿ, ಮತ್ತೆ ಅದ್ರ ಬದಲು ಘೋಷಣೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇರೋದು. ಘೋಷಣೆಗೆ ನಮ್ಮ ರಾಜ್ಯದಲ್ಲೂ ಒಬ್ರು ಅಭ್ಯರ್ಥಿ ಇದಾರಪ್ಪ, ಪ್ರಧಾನಿ ಅಭ್ಯರ್ಥಿ ಅನ್ನುವಂಥದ್ದು ಖುಷಿ ಆದ್ರೂ ಇರುತ್ತೆ. ಅದು ಒಳ್ಳೇದು. ನಮ್ಮ ರಾಜ್ಯದಿಂದ ಆಗ್ತಾರೆ ಅಂದ್ರೆ ಯಾರು ಖುಷಿ ಆಗಲ್ಲ. ಅದನ್ನೇ ಹೇಳ್ತಾ ಇರೋದು. ಅದ್ರ ಬಗ್ಗೆ ಆಗ್ತಿಲ್ಲ. ಅದು ಅವರೇ ಸ್ಪಷ್ಟೀಕರಣ ಕೊಟ್ಟ ಮೇಲೆ ಅದ್ರ ಬಗ್ಗೆ ತಿರ್ಗಾ ಚರ್ಚೆ ಮಾಡೋದು. ಮೋಹನ್ ವಿಶ್ವ ಅವರೇ, ನಿಮ್ಮಲ್ಲೇ ಇರಲಿಲ್ಲ ಈ ರೀತಿಯಾಗಿ ಏಕಾಏಕಿಯಾಗಿ ನೀವು ಆಮೇಲೆ ಘೋಷಣೆ ಮಾಡಿದಂಥವ್ರು. ಈಗ ನಮ್ಮನ್ನು ಯಾಕೆ ಈ ರೀತಿಯಾಗಿ ದಲಿತ ಸಮುದಾಯದವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ? ನಿಮ್ಮ ಹೇಳಿಕೆಗಳಿತ್ತು BJP ನಾಯಕರುಗಳದ್ದು. ಈ ರೀತಿ ಹೇಳಿಕೆಗಳು ಏನಕ್ಕೆ ಅಂತ? ಅಲ್ಲ ಅರುಣ್, ನಾವು ಚುನಾವಣೆಗೆ ಹೋದಾಗ 2013 ಎಂಡಲ್ಲಿ ಅಥವಾ 2014 ಬಿಗಿನಿಂಗ್ ಅಲ್ಲಿ ನಾವು BJP ಆಗೇ ಹೋಗಿದ್ದು. ನಮ್ದು ಯಾವ್ದು ಒಕ್ಕೂಟ, ಯಾವ್ದು ಮೈತ್ರಿ ಇರ್ಲಿಲ್ಲ. ಯಾಕೆ? ಮಾತಾಡಬೇಡಿ, ತಪ್ಪಲ್ವಾ? ನಾನು ಮಧ್ಯ ಮಾತಾಡೋ ಡಿಬೇಟ್ ಪೂರ್ತಿ ಹಾಳು ಮಾಡಕ್ ನನಗೂ ಬರುತ್ತೆ. ಅಲ್ಲ ಸರ್, NDA ಇರ್ಲಿಲ್ವಾ? ನೀವು ಉತ್ತರ ಕೊಡಿ, ನಿಮ್ ಸಮಯ ಬಂದಾಗ ನೀವು ಉತ್ತರ ಕೊಡಿ, ಆಯ್ತಲ್ಲ? ಸೊ ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಿಸುವಂತ ಅಂತ ದೊಡ್ಡ ಪ್ರಮೇಯ ಏನು ಅವಾಗ ಇರಲಿಲ್ಲ. ಆಮೇಲೆ ನಮ್ದಾಯ್ತು, ನಾವು ಘೋಷಣೆ ಮಾಡಿದ್ವಿ, ಅದಾಯ್ತು. ಬಟ್ ಇಲ್ಲಿ ಇವ್ರು ಇಂಡಿ ಒಕ್ಕೂಟ ಅಂತ ಮಾಡ್ಕೊಂಡಿರಲ್ಲ. ನೀವು ನೋಡಿ, ಡೇ 1ಇಂದಾನು ಅಲ್ಲಿರೋವಂಥ ಅಷ್ಟೊಂದು 26 ಪಕ್ಷಗಳ ಒಕ್ಕೂಟ ಅಲ್ಲಿ ಒಂದು ಸಮನ್ವಯತೆನೇ ಇಲ್ಲ. ಅದರಲ್ಲಿ
ಮೊದಲನೇ ಸಭೆ ಬಿಹಾರಲ್ಲಿ ಪಾಟ್ನಾದಲ್ಲಾಯ್ತು. ಏನಕ್ಕಾಯ್ತು ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಅವರು ಅದನ್ನ ಲೀಡ್ ಮಾಡಬೇಕು ಅಂತಿದ್ರು ಸಂಚಾಲಕರಾಗಿ, ಅವ್ರಿಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ಬೇಕು ಅನ್ನೋ ಆಸೆ ಅವತ್ತು ಇತ್ತು, ಇವತ್ತು ಇದೆ. ಅವತ್ತು ಏನು ಒಮ್ಮತ ಮೂಡಲಿಲ್ಲ. ಎರಡನೇ ಸಭೆ ಬೆಂಗಳೂರಲ್ಲಿ ಆಯ್ತು 2 ದಿವಸ, ಅವತ್ತು ಏನು ಒಮ್ಮತ ಮೂಡಲಿಲ್ಲ. ಮೂರನೇ ಸಭೆ ಮುಂಬೈನಲ್ಲಿ ಆಯ್ತು. ಮುಂಬೈನಲ್ಲಿ ಇವರು ಅದಕ್ಕೆ ಇಂಡಿಯಾ ಅಲಯನ್ಸ್ ಅಂತ ಒಂದು ಹೆಸರು ಕೊಟ್ಟರು. 4ನೇ ಸಭೆ ಡಿಸೆಂಬರ್ 6ನೇ ತಾರೀಕು ಮಾಡಬೇಕಿತ್ತು. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸಭೆಗೆ ಕರೆದ್ರು. ಯಾರಾದ್ರೂ ಬಂದ್ರಾ? ಯಾರೂ ಬರಲಿಲ್ಲ. ಅಲ್ಲೇ ತೋರಿಸಿದ್ರು. ಯಾಕಂದ್ರೆ ಅಲ್ಲಿ 5 ರಾಜ್ಯಗಳ ಚುನಾವಣೆ ರಿಸಲ್ಟ್ ಬಂದಿತ್ತು, ಕಾಂಗ್ರೆಸ್ ಸೋತ್ ಸುಣ್ಣವಾಗಿತ್ತು. ಅದಾದಮೇಲೆ ಈಗ ಡೆಲ್ಲಿಲಿ ನಡೆದಂಥ ಸಭೆನಲ್ಲೂ ಎಲ್ಲೂ ಕೂಡ ಒಮ್ಮತ ಇಲ್ಲ. ಸ್ವತಃ ಅರವಿಂದ್ ಕೇಜ್ರಿವಾಲ್ ಎಲ್ಲ ವಿಶ್ರಾಂತಿ ತಗೊಳ್ತೀನಿ, ಧ್ಯಾನ ಮಾಡಬೇಕು ಅಂತ 10 ದಿವಸ ಹೋಗ್ಬಿಟ್ಟಿದ್ದಾರೆ. ಅತೀಶನ್ ಅವ್ರನ್ನ ಕರೆಸಿದ್ದಾರೆ ಆ ಸಭೆಗೆ. ನೆಕ್ಸ್ಟ್ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಅರವಿಂದ್ ಕೇಜ್ರಿವಾಲ್ 26 ಪಾರ್ಟಿನಲ್ಲಿ ಅವರಿಬ್ಬರೇ ಖರ್ಗೆ ಅವ್ರ ಹೆಸರು ಹೇಳಿರೋದು. ಹೇಳಿದ ತಕ್ಷಣ ಖರ್ಗೆ ಅವ್ರಿಗೆ ಪಾಪ ಅದು ಭಯ ಅನ್ಸುತ್ತೆ. ಅವರೇ ಇಮ್ಮಿಡಿಯೇಟ್ ಕ್ಲಾರಿಫಿಕೇಶನ್ ಕೊಟ್ಬಿಟ್ರು, ಏನಾಗುತ್ತೋ ಏನೋ ಎತ್ತ ಅಂತ ಹೇಳಿ. ಅಲ್ಲ ಆಬ್ವಿಯಸ್ಲಿ ಅಲ್ಲ, ಯಾಕಂದ್ರೆ 10 ವರ್ಷಗಳಿಂದ 1000 ಕೋಟಿ ರಾಹುಲ್ ಗಾಂಧಿ ಮೇಲೆ ಖರ್ಚು ಮಾಡಿದಾರಲ್ಲ. ಯಾರು ಅವರನ್ನ ರೆಡಿ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿ ಅಭ್ಯರ್ಥಿ ಮಧ್ಯದಲ್ಲಿ ಬಾಯ್ ಹಾಕ್ಬಿಡ್ರಿ. ಅಲ್ಲ ನಿಮ್ಮವ್ರು ಜೈಲಲ್ಲಿ ಕೂತಿದ್ದಾರೆ, ಇನ್ ಸ್ವಲ್ಪ ದಿವಸಕ್ಕೆ ಜೈಲಲ್ಲಿ ನಿಮ್ ಕ್ಯಾಬಿನೆಟ್ ಅಲ್ಲ ನಿಮ್ ಜೈಲ್ ಕ್ಯಾಬಿನೆಟ್ ಅಲ್ಲ ಜೈಲ್ ಕ್ಯಾಬಿನೆಟ್ ಅಲ್ಲ ನಿಮ್ ಜೈಲ್ ಕ್ಯಾಬಿನೆಟ್ ನೋಡಿ ನೋಡಿ ಇಲ್ಲೇ ಹಿಂಗಾಡ್ತೀರ ನೀವು. ಅಯ್ಯೋ ಎಲ್ಲೋಗ್ತೀವಿ ಹೇಳ್ರಿ ಹೇಳ್ರಿ ಎಲ್ಲೋಗ್ತೀವಿ ಹೇಳಿ ಹೇಳಿ. ನಿಮ್ ಉಪಮುಖ್ಯಮಂತ್ರಿನೂ ಜೈಲು, ನಿಮ್ಮ ಎಜುಕೇಶನ್ ಮಂತ್ರಿನೂ ಜೈಲು. ನಿಮ್ಗೆ ಸ್ವಲ್ಪ ದಿವಸ ನಿಮ್ಮ ಮೀಟಿಂಗ್ ನೀವು ಜೈಲಲ್ಲಿ ಕೂತ್ಕೊಂಡು ಮಾಡ್ಬೇಕು, ಎಲ್ಲೂ ಬೇರೆ ಜಾಗ ಇಲ್ಲ. ಆಮೇಲೆ ಬರೋಣ ಆಮೇಲೆ ಬರೋಣ ಸತೀಶ್ ಅವರೇ, ಆಮೇಲೆ ಬರೋಣ. ಕೇಳಿಸ್ಕೊಳ್ಳಿ ಆಯ್ತಲ್ಲ. 1000 ಕೋಟಿ ನೀವೇನ್ ಹೇಳಿದ್ರು? ಅಲ್ಲ ಇವ್ರು ಹಿಂಗೆ ತಾನೆ ಸ್ಯಾಮ್ ಪಿತ್ರೋಡಾ, ಜಾರ್ಜ್ ಸೊರಾಸ್ ಅಂತವ್ರನ್ನ ಇಟ್ಕೊಂಡು ರಾಹುಲ್ ಗಾಂಧಿನ ಫುಲ್ ರೆಡಿ ಮಾಡಿ PR ಏಜೆನ್ಸಿಗಳ ಮೂಲಕ ಏನೋ ಯಾವ್ದೋ ಒಂದು ಯಾತ್ರೆ ಕೂಡ ಮಾಡ್ಬಿಟ್ರು. ತಿರ್ಗಾ ವಿದೇಶಗಳಲ್ಲಿ ಯಾವ್ದಾದ್ರು ಯೂನಿವರ್ಸಿಟಿಗಳಲ್ಲಿ ಹೋಗ್ಬಿಟ್ಟು ಅವ್ರನ್ನ ಬಿಂಬಿಸ್ಕೊಂಡು ಅವ್ರ ಬಗ್ಗೆ ಎಲ್ಲ ಫುಲ್ ಮೀಡಿಯಾ ಹೈಪ್ ಎಲ್ಲ ಕೊಟ್ಕೊಂಡು ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನೋ ತರ ಬಿಂಬಿಸ್ಕೊಂಡ್ ಬಂದಿರೋ ಅಂತ ಈ ನೆಹರು ವಂಶಸ್ಥರು ಇದು ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರಿಗೆ ನಿಜವಲ್ಲ ಪ್ರಧಾನಮಂತ್ರಿ ಪಟ್ಟ ಬಿಟ್ಕೊಡ್ತಾರ? ಇದು ಬರೀ ಕ್ಯಾರೆಟ್ ತೋರ್ಸೋದು ಅಷ್ಟೇ, ಇದು ಮತ್ತಿನ್ನೇನು ಇಲ್ಲ. ಮತ್ತ ಅಲ್ಲಿರುವಂತ ಒಕ್ಕೂಟದಲ್ಲಿರೋ ನಾನು ಆಗ್ಲೇ ಹೇಳ್ದಂಗೆ ಯಾರ್ದೂ ಇಲ್ಲ. 26 ಜನದಲ್ಲಿ ಬರೀ ಇಬ್ಬರಷ್ಟೇ ಅವ್ರ ಹೆಸರು ಹೇಳಿರೋದು, ಬಾಕಿಯವ್ರು ಯಾರು ಹೇಳೇ ಇಲ್ಲ ಅವ್ರ ಹೆಸರನ್ನ. 12 ಜನ ಬೆಂಬಲ ಕೊಟ್ಟಿದಾರಲ್ವಾ ಖರ್ಗೆ ಅವ್ರು ಅದಕ್ಕೋಸ್ಕರನೇನೆ ಕೇಳಿ, ಖರ್ಗೆ ಅವ್ರು ಅದಕ್ಕೋಸ್ಕರನೇ ಸ್ಯಾಮ್ ಪಿಟ್ರೋಡ ಇವ್ರು ಸೋಷಿಯಲ್ ಮೀಡಿಯಾ ಇವ್ರು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಇವ್ರು ಎಷ್ಟು ಮಾಡ್ತಾ ಇದ್ದಾರೆ ಸ್ವಲ್ಪ ಸ್ಪಷ್ಟೀಕರಣ ಏನು ಕೊಟ್ಟರು ಅವರು. ಎಲ್ಲರದು ಒಂದೊಂದು ಒಪಿನಿಯನ್ ಕರ್ನಾಟಕದಲ್ಲಂತೂ ಏನು ಕೊಡ್ತೀನಿ ನಾನು. ಎಸ್ ಗಂಗಾಧರ ಮೂರ್ತಿ ಅವರೇ, ಇದು ಏನಿದೆ ಅರ್ಥ? ಇದು ರಾಜ್ಯದಲ್ಲಿ ದಲಿತರನ್ನ CM ಮಾಡಿ ಅಂತಂದ್ರೆ ಆಗ್ಲಿಲ್ಲ. ಇಲ್ಲಿ ಈಗ ಪ್ರಧಾನಮಂತ್ರಿ ದಲಿತರನ್ನ ಮಾಡ್ತೀನಿ ಅಂತಂದಾಗ ಯಾಕೆ ಇಷ್ಟೊಂದು ವಿರೋಧಗಳು ಬರಬೇಕು? ಒಂದು ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ವಕ್ತಾರರು ಒಂದು 2 ವರ್ಡನ್ನ ಭಾಳ ಪ್ರೆಸ್ಫುಲ್ ಆಗಿ ಬಳಸ್ತಾ ಇದ್ರು. ಇಂಡಿಯಾ ಪ್ರಜಾಪ್ರಭುತ್ವದ ಕಂಟ್ರಿ, ಪ್ರೆಸಿಡೆನ್ಷಿಯಲ್ ಶಿಪ್ ಇಲ್ಲ ಅಂತ. 75 ವರ್ಷ ಆದ್ಮೇಲೆ ಅವ್ರಿಗೆ ಈಗ ಜ್ಞಾನೋದಯ ಆಗ್ತದೆ ಪ್ರಜಾಪ್ರಭುತ್ವದ ದೇಶ. ಒಂದೇ ನಿಮಿಷ ನೆಹರು ಅವರು ಪ್ರಧಾನಮಂತ್ರಿ ಅಂತ ಘೋಷಣೆ ಮಾಡ್ಕೊಂಡು ಎಷ್ಟು ಚುನಾವಣೆ ಗೆದ್ರಿ? ಇಂದಿರಾ ಗಾಂಧಿನ ಪ್ರಧಾನಮಂತ್ರಿ ಅಂತ ಘೋಷಣೆ ಮಾಡಿ ಎಷ್ಟು ಚುನಾವಣೆ ಗೆದ್ರಿ? ಅವತ್ತು ಯಾವ್ಯಾವ ನಾಯಕನ್ನ ಸೈಡಿಗೆ ತಳ್ಳಿ ನೀವೇ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಅಂದ್ರೆ 400, 450, 300, 350. ರಾಜೀವ್ ಗಾಂಧಿ ಅವ್ರಿಗೆ ಏನು ಪೋಸ್ಟ್ ಇಲ್ಲದೆ ಮಾಡಿದ್ರು. ಯಾವುದೇ ಸಂಸತ್ತಿನಲ್ಲಿ ಸದಸ್ಯರಲ್ಲದೆ ಇರೋನ ರಾಜೀವ್ ಗಾಂಧಿನ ರಾತ್ರಿ ಇನ್ನೂ ಅವ್ರ ತಾಯಿ ಸತ್ತು 3 ದಿವಸನೂ ಆಗಿರಲಿಲ್ಲ ತಗೊಂಬಂದ್ರಿ. ಅವತ್ತಿದ್ದಂಥ ಸೀನಿಯರ್ಗಳನ್ನೆಲ್ಲ ಮೂಲೆಗೆ ತಳ್ಳಿದ್ರಿ. ಅವತ್ತು ಯಾವ ಡೆಮೋಕ್ರೆಟಿಕ್ ಸಿಸ್ಟಮ್ ಇತ್ತು? ಅವಾಗ ಇರಲಿಲ್ಲ. ಅಲ್ಲ ನಿಮ್ಮ ಪ್ರಕಾರ ಗಂಗಾಧರ ಮೂರ್ತಿ ಅವರೇ, ನಿಮ್ಮವ್ರು ಪ್ರಧಾನಮಂತ್ರಿ ಆಗಿದ್ರೆ ನಮ್ಮ ಬೆಂಬಲದಿಂದಾನೆ. ಅದಕ್ಕೂ ಬರ್ತೀನಿ. ಹಾಗಾಗಿ ಪಾಪ ಜ್ಞಾನೋದಯ ಆಗಿದೆ ಈಗ. 75 ವರ್ಷ ಆದಮೇಲೆ ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ಒಬ್ಬ ಆಯ್ಕೆ ಮಾಡ್ತೀವಿ ನಾವು ಅಂತ ಹೇಳೋ ಸ್ಟೇಜಿಗೆ ಕಾಂಗ್ರೆಸ್ ಬಂತಲ್ಲ, ಅದು ಈ ದೇಶದ ದೊಡ್ಡ ಸಂತಸದ ಸಂಗತಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಸಂದಂಥ ಗೆಲುವು. ಎರಡನೇದು ಖರ್ಗೆ ಅವ್ರ ವಿಚಾರನ ಅವರು ಲಾಸ್ಟ್ ಟೈಮೇ ವಿರೋಧ ಪಕ್ಷದ ನಾಯಕನಾಗಿ ಪಾರ್ಟಿ ಅಧ್ಯಕ್ಷರಾಗಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅವತ್ತು 80ಕ್ಕೂ ಹೆಚ್ಚು 80 ಸ್ಥಾನವನ್ನು ಗೆದ್ದಿದ್ರು. 80-90 ಗೆದ್ದಿದ್ರು. ಯಾರು? ಖರ್ಗೆ ಅವರು, ಕಾಂಗ್ರೆಸ್. JDS 29 ಗೆದ್ದಿತ್ತು ಅವತ್ತು. BJP 105 ಗೆದ್ದಿತ್ತು
104. 104 ಇಲ್ಲ 110. ಏನು 6 ಜನ ಕೇಳಿ 110 ಗೆದ್ದಿತ್ತು. 6 ಜನ ಇಂಡಿಪೆಂಡೆಂಟ್ ಇದ್ರು. 3 ಬೇಕಾಗಿತ್ತು. ಹೌದು, ಕರೆಕ್ಟ್. 6 ಜನ ಇಂಡಿಪೆಂಡೆಂಟ್ ಇದ್ರು. ಆ ಇಂಡಿಪೆಂಡೆಂಟ್ಗಳು 1 JDS ರೆಬಲ್, ಇನ್ನು ಮಿಕ್ಕಿದ 5 ಕಾಂಗ್ರೆಸ್. ಅವತ್ತೊಂದು ಆಫರ್ ಇತ್ತು, ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ. JDS ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿತ್ತು. ಅನ್ಕಂಡೀಷನ್ ಆಗಿ ನಾವು ಹೊರಗಡೆಯಿಂದ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡೋದವ್ರ ಮಾಡ್ತೀವಿ ಅಂತ ಹೇಳಿದ್ವಿ. 6 ಜನ ಇಂಡಿಪೆಂಡೆಂಟನ್ನು ಯಾವ ಮಹಾನ್ ನಾಯಕರು ಎಲ್ಲಿಗೆ ಕಳಿಸ್ಕೊಟ್ರು? ರಾತ್ರಿ ಎಲ್ಲ ನಿಮ್ಮ ಕಾಂಗ್ರೆಸ್ ರೆಬಲ್ಸ್. 5 ಹೆಸರು ಹೇಳ್ತೀನಿ ನಾನು. ಸುಧಾಕರ್, ನರೇಂದ್ರ ಸ್ವಾಮಿ, ಗೂಳಿಹಟ್ಟಿ ಶೇಖರ್ JDS ರೆಬಲ್ಲು, ಆಮೇಲೆ ವೆಂಕಟರಮಣಪ್ಪ, ಇವನು ವರ್ತೂರು ಪ್ರಕಾಶು, 5 ಜನ ಎಲ್ಲಿಗೆ ಕಳಿಸ್ಕೊಟ್ಟು ಯಾರನ್ನ ಮುಗಿಸಿದ್ರಿ? ಅದಾಗ ನೆಕ್ಸ್ಟ್ ಎಲೆಕ್ಷನ್ಗೆ ಬಂತು. ನೆಕ್ಸ್ಟ್ ಎಲೆಕ್ಷನ್ ಅಷ್ಟೊತ್ತಿಗೆ ಅವ್ರನ್ನ ಕರ್ನಾಟಕದಿಂದನೇ ಓಡಿಸ್ಬಿಟ್ರಿ. ಕೇಂದ್ರಕ್ಕೆ ಕಳಿಸ್ಬಿಟ್ರು. ಯಾಕೆ ಕಳಿಸಿದ್ರಿ? ಒಂದು ನಿಮಿಷ ಕಂಪ್ಲೀಟ್ ಮಾಡಕ್ ಬಿಡಿ ಪ್ಲೀಸ್. ನಾನೇನ್ ನಂದಲ್ಲ, ಇದು ನಿಮ್ ಇತಿಹಾಸಗಳು ಹೇಳ್ತೀರ. ನಂದು ಯಾವ್ದು ಕ್ರಿಯೇಷನ್ ಅಲ್ಲ. ಒಂದ್ ನಿಮಿಷ ಅದು ಪೂರ್ತಿ ನೀವು ಕರೆಕ್ಟ್ ಮಾಡಿ. ನಂದೇನಾದ್ರು ರಾಂಗ್ 2020 ಏನಾಯ್ತು? ಒಂದೇ ಒಂದು ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ, ದಲಿತ ಮುಖ್ಯಮಂತ್ರಿ ಅಂತ ಫೋರ್ಸ್ ಕೊಟ್ಟಾಗ ಅವ್ರೊಂದು ಸ್ಟೇಟ್ಮೆಂಟ್ ಮಾಡಿದ್ರು ಖರ್ಗೆ ಅವರು. ನನ್ನನ್ನು ಯಾವತ್ತೂ ನೀವು ದಲಿತ ಅಂತೇಳಿ, ದಲಿತ ನಾಯಕ ಅಂತೇಳಿ ಮುಖ್ಯಮಂತ್ರಿ ಮಾಡೋದು ಬೇಡ ನನಗೆ. ನಾನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮ್ಯಾನ್. ನಾನು ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ನಾನು ಕಟ್ಟಲಿಕ್ಕೆ ನಾನೇನು ಶ್ರಮ ಹಾಕಿದ್ದೀನಿ, ಅದ್ರ ಮೇಲೆ ನಾನು ಮುಖ್ಯಮಂತ್ರಿ ಆಗಬೇಕೇ ಹೊರತು ದಲಿತ ಅಂತ ಆಗಬಾರ್ದು. ಇದನ್ನು ಯಾವತ್ತೂ ಬಳಸಬೇಡಿ ಇದನ್ನು ಅಂತ ಹೇಳಿದರು. ಇದನ್ನು ಬಳಸಿದ್ರೆ ನನಗಾಗೋವಂಥ ಅವಮಾನ, ನನ್ನ ಸಮಾಜಕ್ಕೆ ಆಗೋವಂಥ ಅವಮಾನ ಅಂತ ಹೇಳಿದ್ರು ಅವತ್ತು. ಪದೇ ಯಾಕೆ ಅವ್ರನ್ನ ಮೂಗುಗೆ ತುಪ್ಪ ಸವರಿಸಿ ಕಳಿಸ್ತೀರಿ? ಪಾಪ ಮುಖ್ಯಮಂತ್ರಿ 2 ಸಲ ಮೂಗುಗೆ ತುಪ್ಪ ಸವರಿ ಕಳಿಸಿದ್ದೀರಿ. ಈಗ ಮತ್ತೆ ಪ್ರಧಾನಮಂತ್ರಿ ಆಯ್ತಪ್ಪ. ಈಗ ಮಮತಾ ಬ್ಯಾನರ್ಜಿ ಹೇಳಿದ್ರು, ಮತ್ತೆ ಇನ್ನೊಬ್ರು ಹೇಳಿದ್ರು ಅಂತ ನೀವು ಹೇಳೋದಲ್ವಾ? ಅರವಿಂದ್ ಕೇಜ್ರಿವಾಲ್ ಅಲ್ವಾ? ನೀವು ಅಲ್ಲಿ ಕೂತಿದ್ರಲ್ಲ ಸ್ವಾಮಿ, ಸೋನಿಯಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಮಾಡಿ, ಎಸ್ ಅವ್ರನ್ನ ನಾವು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಒಪ್ಕೊಂಡಿದೀವಿ ಅಂತ ಹೇಳಿ. ಇಲ್ವಾ? ಇಲ್ಲ ಅಂತ ಹೇಳಿ. ಅಷ್ಟರಾಗ್ಲಿ ಎರಡು ಹೇಳಿ. ಅಧ್ಯಕ್ಷ ಹೇಳಿದ್ರಲ್ಲ, ಅವ್ರಿಗೇನಾಗಿದೆ ನೀವೇನ್ ಹೇಳಿದ್ರಿ? ಕೇಳಿ, ಇದರಲ್ಲಿ ಕ್ಷುಲ್ಲಕ ರಾಜಕಾರಣ ಅಂತ ಅಂದ್ರಿ. ನಿಮ್ ಪಾರ್ಟಿಗಳು ಇಂಡಿಯಾ ಪಾರ್ಟಿಗಳಿದಾವಲ್ಲ, ಅವು ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಇರೋದು. ಮಮತಾ ಬ್ಯಾನರ್ಜಿ ಅಂಡ್ ಕೇಜ್ರಿವಾಲ್ ನಿಮ್ಮ ಕಾಂಗ್ರೆಸ್ ನಾಯಕರ ಮಧ್ಯೆ ಖರ್ಗೆ ಅವ್ರಿಗೆ ಅವಮಾನ ಮಾಡ್ತಾ ಇರೋದು. ಆ ದಲಿತ ನಾಯಕರಿಗೆ ಅವಮಾನ ಮಾಡ್ತಾ ಇರೋದು ನೀವು. 50 ವರ್ಷ ಈ ದೇಶದ ಅಧಿಕಾರ ಮಾಡಿ ಒಬ್ಬ ದಲಿತ ಪ್ರಧಾನಮಂತ್ರಿ ಅಲ್ಲ, ಉಪಪ್ರಧಾನಿನೂ ಮಾಡಕ್ಕಾಗಿಲ್ಲ ನೀವು. 50 ವರ್ಷ ಆಳಿದಿರಿ ದೇಶನ. ಈಗ ಪಾಪ ಯಾಕೆ ಖರ್ಗೆ ಅವ್ರಿಗೆ ಅವಮಾನ ಮಾಡ್ತೀರಿ? ಸತೀಶ್ ಅವರೇ, ನಿಮ್ಮ ಪಾತ್ರ ಇದೆ ಇವತ್ತು. ಅವ್ರು ಹೇಳ್ತಾ ಇರೋ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಅವ್ರದ್ದೇ. ಹೌದು, ದೇಶದಲ್ಲಿ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷಗಳಾಗಿ ಇವತ್ತು ಏನು ದೇಶದ ಅವ್ಯವಸ್ಥೆಯಿಂದ ಕೂಡಿದೆ ಅದನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಇಂಡಿಯಾ ಅಲಯನ್ಸ್ ಅನ್ನ ಮಾಡ್ಕೊಂಡಿದೆ. ಇಲ್ಲಿ ಯಾವುದೇ ರೀತಿಯ ಸ್ವಾರ್ಥ, ಕುಟುಂಬ ರಾಜಕಾರಣ, ಇನ್ನೊಂದು ಇದು ಯಾವ ಹಿತಾಸಕ್ತಿಗಳು ಇಲ್ಲ. ಯಾಕಂದ್ರೆ ಕಳೆದ 10 ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿದೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ. ಇವತ್ತು ಆಡಳಿತ ವ್ಯವಸ್ಥೆಯನ್ನು ನೋಡಿದ್ರೆ ಸಂಪೂರ್ಣ ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ದೇಶವನ್ನ ಸರ್ವಾಧಿಕಾರಿ ಒಂದು ಆಡಳಿತದತ್ತ ತಗೊಂಡು ಹೋಗ್ತಾ ಇದ್ದಾರೆ. ಉದಾಹರಣೆಗೆ ನಿನ್ನೆ ಆಗಿರ್ತಕ್ಕಂಥ ಇನ್ನೊಂದು ಪ್ಯಾರಲಲ್ ಘಟನೆನೂ ಸಂಸತ್ನಲ್ಲಿ ಉಚ್ಚಾಟನೆ ಮಾಡಿರ್ತಕ್ಕಂಥ ಈ ಘಟನೆಗಳನ್ನೆಲ್ಲ ನಾವು ತಗೋಬಹುದು. ಆದರೆ ಇವರು ಹಾದಿ ಬೀದಿಯಲ್ಲಿ ನಿಮ್ಮಲ್ಲಿ ಯಾರು ಇಂಡಿಯಾದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಇಲ್ವಾ, ಅವರಿಲ್ವಾ, ಇವರಿಲ್ವಾ, ಎಲ್ಲರೂ ಸಮರ್ಥರೆ. ಅಲ್ಲಿರುವ ನಾಯಕರುಗಳೆಲ್ಲ BJPಯನ್ನು ಬಗ್ ಬಡ್ದವ್ರೆ, ಕಾಂಗ್ರೆಸ್ನೂ ಬಗ್ ಬಡ್ದವ್ರವ್ರೆ. ಎಲ್ಲರಿಗೂ ಕೇಪಬಿಲಿಟಿ ಇದೆ, ಕ್ಯಾಲಿಬರ್ ಇದೆ, ಆ ಸಾಮರ್ಥ್ಯ ಇದೆ. ಆದರೆ ಒಂದು ಜವಾಬ್ದಾರಿಯುತ ಮೈತ್ರಿ ಪಕ್ಷ ಇಂಡಿಯಾ ಅಂತ ಅಲಯನ್ಸ್ ನಾವು ಏನು ಒಂದು ಭಾರತದ ಆಶಯಕ್ಕೆ ಪೂರಕವಾಗಿ ತಗೊಂಡಿದ್ವಿ. ಸೊ ಆ ವಿಚಾರ ಬಂದಾಗ ನಾವಿಲ್ಲಿ ಸ್ವಪ್ರತಿಷ್ಠೆಯನ್ನು ಯಾರೂ ತಗೊಂಡಿಲ್ಲ. ನಾವಲ್ಲಿ ಮುಕ್ತವಾಗಿ ಚರ್ಚೆ ಮಾಡಬೇಕಾಗ್ತದೆ. ಒಂದು ಪಕ್ಷದಲ್ಲಿರ್ತಕ್ಕಂಥ ಲೀಡರ್ಗಳು, ಅವರ ಕ್ವಾಲಿಟೀಸ್ ಏನಿದೆ, ಅವರು ಈ ದೇಶದ ರಾಜಕೀಯಕ್ಕೆ ಯಾವ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ನಿರ್ಧಾರ ಮಾಡ್ಕೋತೀವಿ ಸೀಟನ್ನು. ಸೊ ಇಲ್ಲಿ ಏನು ನನಗೆ ಗೊತ್ತಾಗ್ತಾ ಇದೆ ಅಂದರೆ, ಪಾಪ ಖರ್ಗೆ ಅವ್ರ ಹೆಸರು ಬಂದಿದ ತಕ್ಷಣ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲ ಆಗೋಗ್ಬಿಟ್ಟಿದೆ ಆಗದೆ. ಯಾಕಂತ ಹೇಳಿದ್ರೆ ಅವ್ರಿಗೇನು ಅಂದರೆ ನೋಡಿ, ಸ್ಟೇಟ್ಮೆಂಟ್ ಬಿಡ್ತಾ ಇದ್ದಾರೆ. ಕನ್ನಡಿಗರು ಅಂತೇಳಿ ಜನ ಒಪ್ಕೋತಾರೆ. ಇವತ್ತು ಕನ್ನಡಿಗ ಪ್ರಧಾನಮಂತ್ರಿ, ಇವತ್ತು ದೇವೇಗೌಡರನ್ನು ನಾವು ಸ್ಮರಿಸ್ತೀವಿ. ನಮ್ಮ ಒಬ್ಬ ವ್ಯಕ್ತಿ ಇವತ್ತು ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಹೋಗಿದ್ದಾರೆ. ಈಗೇನಾಗಿದೆ, ಇವ್ರಿಗೆ 26 ಸೀಟ್ ಅಲ್ಲಾಡಕ್ಕೆ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ. ಹೇಗೆ ಅಂತ ಹೇಳಿದ್ರೆ ಹೆಸರು ಬಂತಲ್ಲ. ಈಗ ದಕ್ಷಿಣ ಭಾರತದಲ್ಲಿ ಇವ್ರದ್ದು MP ಸೀಟ್ ಇರೋದು ಇಲ್ಲೇ. ಈಗೇನಪ್ಪ ನಾವೆಲ್ಲ ಮೈತ್ರಿ ಮಾಡ್ಕೊಂಡು ಕೂತ್ಕೊಂಡ್ವಿ, ಇಲ್ಲಿ ನೋಡಿದ್ರೆ ಖರ್ಗೆಜಿ ಅವ್ರ ಹೆಸರು ತಗೊಂಬಂದು ಘಟಾನುಘಟಿ ಹೆಸರು ಬಿಡ್ತಾರೆ. ರಾಜಕೀಯದ ಭೀಷ್ಮ, 9 ಬಾರಿ MLA ಆಗಿದ್ದಾರೆ.
2 ಬಾರಿ MP ಆಗಿದ್ದಾರೆ. ಅನೇಕ ಸ್ತರಗಳಲ್ಲಿ ಅವರು ಅಧಿಕಾರಗಳನ್ನ ಮಾಡ್ಕೊಂಡ್ಬಂದು ಯಾವುದೇ ಒಂದು ಹೌದು ಆಂತರಿಕವಾಗಿ ಅವ್ರು ಹೇಳಿದಾಗೆ ಗಂಗಾಧರ ಮೂರ್ತಿ ಅವರು ಹೇಳಿದಾಗೆ ಪಕ್ಷದ ಕೆಲವು ನಿರ್ಧಾರಗಳು ಅವ್ರಿಗೇನೋ ಇದಾಗಿರ್ಬೋದು, ಆದರೆ ಅದೇ ಅಂತಿಮ ಅಲ್ಲ. ಇವತ್ತು ನಿರ್ಧಾರಗಳು ಕೆಟ್ಟದಾಗಿರ್ಬೋದು, ಮುಂದೆ ಒಳ್ಳೇದಾಗ್ಬೋದು, ಪಾಸಿಟಿವ್ ಆಗಿ ನೋಡಿ. ಆದರೆ ಇವರಲ್ಲಿ ತಲ್ಲಣ ಸೃಷ್ಟಿ ಮಾಡಿದೆ, ತಲ್ಲಣ ಸೃಷ್ಟಿ ಮಾಡಿದೆ. ಬಿಜೆಪಿ ಅವರಲ್ಲೂ ತಲ್ಲಣ ಸೃಷ್ಟಿ ಮಾಡಿದೆ, JDS ನವರಲ್ಲೂ ತಲ್ಲಣ ಸೃಷ್ಟಿ ಮಾಡಿದೆ. 26 ಸೀಟನ್ನ ಬಂದ್ ಮಾಡ್ಕೊಂಡು ದಕ್ಷಿಣ ಭಾರತದಲ್ಲಿ ಬೀಗ ಹಾಕ್ತಾರೆ ಜನ. ರಾಹುಲ್ ಗಾಂಧಿ ಬಿಜೆಪಿಗೂ ಮನೆ ಕಳಿಸ್ತಾರೆ. ಒಂದು ವಿರಾಮ ನೋಡಿ ರಾಹುಲ್ ಗಾಂಧಿ ಅವ್ರು ಕೊಡ್ಬೇಕು ಅಂತ ಯಾಕೆ ಇವ್ರನ್ನ ಕೇಳ್ತಿದಾರ? ಅಲ್ಲ ಕೇಳಿ, ಬಿಜೆಪಿ ಅವರು ಯಾವತ್ತಾರು ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡಿ ಅಂತ ಹೇಳಿದಾರ? ಅಲ್ಲ ಅವ್ರು ಯಾಕೆ ಹೇಳ್ಬೇಕು? ಅಲ್ಲ ಹೇಳಿದ್ರು, ಮತ್ತೆ ನಾವ್ ಯಾಕೆ ಅದನ್ನ ತಗೋಬೇಕು? ಅಲ್ಲ ನಾನು ಕೇಳಿದೆ, ಅವರು ಅದನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರ, ಕುಟುಂಬ ರಾಜಕಾರಣ ಮಾಡಿ ಕನ್ಯಾಕುಮಾರಿಯಿಂದ ಬೇಡ. ಇವಾಗ ಅವ್ರೇನ್ ಬಯಸ್ತಾರೆ ಬೇಡ, ಆಮ್ ಆದ್ಮಿ ಪಕ್ಷಕ್ಕೆ ರಾಹುಲ್ ಗಾಂಧಿ ಹೋಗೋದು ಬೇಡ. ಇಲ್ಲ ಹಾಗಂತಲ್ಲ, ನಿರ್ಧಾರ ಮಾಡಿರೋ ನಾನು ಸ್ಪಷ್ಟಪಡಿಸ್ತೀನಿ. ನೋಡಿ ಇವಾಗ ಇಷ್ಟು ಜನ ಸೀನಿಯರ್ ಪೊಲಿಟಿಷಿಯನ್ಸ್ ಯಾರು ಅಂತ ಚರ್ಚೆ ಬಂದಾಗ ಸಹಜವಾಗಿ ಒಬ್ರು ಮನೆ ಹಾಕಿದ್ದಾರೆ. ಸೀನಿಯರ್ಗಳು, ದಟ್ಸ್ ಇಂಪಾರ್ಟೆಂಟ್. ಸೀನಿಯರ್ ಅಲ್ವಾ? ಕಮ್ ಬ್ಯಾಕ್ ಫಾರ್ ದ ಡಿಬೇಟ್. ಸೀನಿಯರ್ ಅನ್ನುವಂಥ ಕೋಟ್ ಅನ್ನ ಮಾಡಿದ್ದಾರೆ. ಹಾಗಿದಾಗ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಅಲ್ಲಿರುವಂತವರಿಗೆ ಯಾರು ಸೀನಿಯರ್, ಯಾರನ್ನ ತರ್ತಾರೆ? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ.